ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದಿನಕ್ಕೊಂದು ತಲೆನೋವು. ಕಾರಣ ಇಷ್ಟೇ, ಸಿಎಂ ಕುರ್ಚಿ ಫೈಟ್. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣದ ಹಗ್ಗ ಜಗ್ಗಾಟ, ಟಾಕ್ ಫೈಟ್ ನಡೀತಾನೆ ಇದೆ. ಈ ಗ್ಯಾಪ್ ಅಲ್ಲಿ ದಲಿತ ಸಿಎಂ ಕೂಗು ಕೂಡ ಮತ್ತೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಸಾರಿಗೆ ನೌಕರರ ಪ್ರತಿಭಟನೆ, ಗುತ್ತಿಗೆದಾರರ ಈ ಲಂಚ, ಹಣ ಬಿಡುಗಡೆಗೆ ಮತ್ತಷ್ಟು ಸಮಸ್ಯೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಹಿಂಡಿ ಇಪ್ಪೇಕಾಯಿ ಮಾಡ್ತಾ ಇದೆ. ಆದ್ರೆ ನಮ್ಗೇನೂ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಹೇಳಿಕೆಗಳು. ಇದೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇದೆ, ಅದನ್ನ ನೋಡೋಣ. ಡಿ ಕೆ ಶಿವಕುಮಾರ್ ಅಸ್ಸಾಂಗೆ ಹೋಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಜೊತೆ ಅಲ್ಲಿ ಪ್ರಚಾರದ ಲೆಕ್ಕಾಚಾರ, ಗೆಲುವಿನ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಹೀಗಾಗಿ ಏನೇನ್ ಆಗ್ತಿದೆ ರಾಜ್ಯ, ದೇಶ, ವಿದೇಶದಲ್ಲಿ ಎಲ್ಲಾ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ಕಡೆವರೆಗೂ ಈ ನ್ಯೂಸ್ ಅನ್ನ ನೋಡಿ. ಎಲ್ರಿಗೂ ಸ್ವಾಗತ, ನಾನು ಶಿವಕುಮಾರ್. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಬಣವನ್ನ ಕೋತ ಅಂತ ಕುದಿಯುವಂತೆ ಮಾಡಿದೆ. ಇದೇ ವಿಚಾರವಾಗಿ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಫಾರಿನ್ ಟ್ರಿಪ್ ಹೋಗಿರುವವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಫಾರಿನ್ ನಲ್ಲಿ ಕೂತು ಟೂರ್ ಹಾಕೊಂಡು ಬಂದ ತಕ್ಷಣ ಸರ್ಕಾರವನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮಧ್ಯೆ ಆಗಿರುವಂತ ಮಾತುಕತೆ. ರವಿಕುಮಾರ್ 50 ಜನರನ್ನು ಕರೆದುಕೊಂಡು ಹೋದ ತಕ್ಷಣ ಸರ್ಕಾರವನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಇಲ್ಲೇ ಮಂಡ್ಯದಲ್ಲಿ ಇದ್ದ ತಕ್ಷಣ ನಾನು ಕೂಡ ಬದಲಾವಣೆ ಮಾಡೋದಕ್ಕೂ ಆಗಲ್ಲ. ಎಲ್ಲಿಯವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಫುಲ್ ಸ್ಟಾಪ್ ಹಾಕೋದಿಲ್ವೋ ಅಲ್ಲಿಯವರೆಗೆ ಇದೆಲ್ಲ ಜಾಸ್ತಿ ಆಗುತ್ತೆ. ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವಾಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಥವಾ ಇಲ್ವಾ ಅನ್ನೋದನ್ನ ಹೇಳಬೇಕು. ಇಲ್ಲವಾದ್ರೆ ಇದೇ ರೀತಿ ಟೂರ್ ರೆಸಾರ್ಟ್ಸ್ ಗಳಿಗೆ ಹೋಗ್ತಿರ್ತಾರೆ. ಏನು ಮಹದೇವಪ್ಪ ನಾಯಿ ಹೇಳಿಕೆ ವಿವಾದದ ಬಗ್ಗೆಯೂ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾಯಿ ಅಂದ್ರೆ ನಿಯತ್ತು, ಡಿ ಕೆ ಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡಿನ ನಿಯತ್ತಿನ ಸೈನಿಕ, 40 ವರ್ಷದಿಂದ ನಿಯತ್ತಿನಿಂದ ಇರುವ ಮನುಷ್ಯ, ಹೀಗಾಗಿ ಹೇಳಿರ್ಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಎಲ್ರಿಗೂ ಏನಾಗಿದೆ, ಮಹಾದೇವಪ್ಪ ಅವ್ರ ಹೇಳಿಕೆ. ಮಹಾದೇವಪ್ಪ ಕಾಂಗ್ರೆಸ್ಸಿಗರಲ್ಲ. 2008ರಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವ್ರು ಕಾಂಗ್ರೆಸ್ಸಿಗೆ ಬಂದಿದ್ದು. ಪಕ್ಷ ನಿಷ್ಠೆ ಅಂತಂದಾಗ ಡಿ ಕೆ ಶಿವಕುಮಾರ್ನ ಯಾರು ಹಿಂದಿಕ್ಕಾಗಲ್ಲ. ಡಿ ಕೆ ಸುರೇಶ್ ಮೊನ್ನೆ ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ನ ನಿಯತ್ತಿನ ಕಟ್ಟ ಕಾಂಗ್ರೆಸ್ಸಿಗ ನಾಯಿಗ ಅಲ್ಲ, ಯಾಕಂದ್ರೆ ನಾವು ನಿಯತ್ತಿನ ನಾಯಿಗಳು ಅನ್ನೋ ದಾಟಿ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಕಡೆಯಿಂದ ಬರ್ತಿದೆ. ಕಾರಣ ಇಷ್ಟೇ, ಟೀಮ್ ಕಡೆಯಿಂದ ಕಾಂಗ್ರೆಸ್ಗೆ ವಲಸೆ ಬಂದು ಅಧಿಕಾರವನ್ನ ಅನುಭವಿಸ್ತವ್ರು ಯಾರು ಅಂದ್ರೆ ಸಿದ್ದರಾಮಯ್ಯ ಟೀಮ್ನವರು. ಮೂಲ ಕಾಂಗ್ರೆಸ್ಸಿಗರಿಗೆ ಅಧಿಕಾರ ಇಲ್ಲ, ಹೊರಗಡೆಯಿಂದ ಬಂದವ್ರಿಗೆ ಅಧಿಕಾರ ಅನ್ನೋ ಸಿಟ್ಟು, ಸೆಡವು ಡಿ ಕೆ ಶಿವಕುಮಾರ್ ಟೀಮ್ಗಿದೆ. ಅದೇ ಹೇಳಿರಲ್ಲ, ಅತಿಥಿಗಳನ್ನ ನಾವು ಚೆನ್ನಾಗಿ ನೋಡ್ಕೋತಾ ಇದೀವಿ, ಅತಿಥಿಗಳು ಫಸ್ಟ್ ಅಂತ ಡಿ ಕೆ ಸುರೇಶ್ ಟಾಂಗ್ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗ ಇದು ಗಣಿಗ ರವಿಕುಮಾರ್ ಅವ್ರ ಹೇಳಿಕೆಗಳು. ಇನ್ನೊಂದ್ ಕಡೆ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ದಲಿತರಿಗೆ ಯಾಕೆ ಸಿಎಂ ಸ್ಥಾನ ನೀಡಬಾರದು ಅಂತ ಮತ್ತೊಮ್ಮೆ ಮಾಜಿ ಸಚಿವ KN ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ದಲಿತರು, ಅಲ್ಪಸಂಖ್ಯಾತರು, ವಾಲ್ಮೀಕಿ ಸಮುದಾಯದವರು ಅಥವಾ ಬಲಿಜ ಸಮುದಾಯದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಲ್ವಾ? ಕಾಂಗ್ರೆಸ್ ಯಾವಾಗ್ಲೂ ಎಲ್ಲಾ ಸಮುದಾಯದವರಿಗೂ ನ್ಯಾಯ ಒದಗಿಸಲು ಪ್ರಯತ್ನಿಸಿದೆ. 1972ರಲ್ಲಿ ದೇವರಾಜ ಅರಸು ಶಾಸಕ ಆಗಿರಲಿಲ್ಲ, ಆದರೆ ಹೆಚ್ಚಿನ ಶಾಸಕರ ಹೊಲವನ್ನ ಪರಿಗಣಿಸಿ ಸಿಎಂ ಸ್ಥಾನ ಕೊಡ್ಲಾಯಿತು. ಅರಸು ಅವರು ತಮ್ಮದೇ ಜಾತಿಯ ಇನ್ನೊಬ್ಬ ಶಾಸಕರನ್ನ ಹೊಂದಿರಲಿಲ್ಲ ಎಂಬುದು ಗಮನಾರ್ಹ. ಇದೇ ರೀತಿ ವೀರಪ್ಪ ಮೊಯ್ಲಿ ಮತ್ತು ಧರ್ಮಸಿಂಗ್ ವಿಷಯದಲ್ಲೂ ಆಯಿತು. ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರಿಗೆ ಸಿಎಂ ಸ್ಥಾನ ನೀಡಿದೆ. ಆದರೆ ದಲಿತರು, ಅಲ್ಪಸಂಖ್ಯಾತರು ಮತ್ತು ಬಣಜಿಗರಂತಹ ಸಮುದಾಯಗಳಿಗೆ ಈ ಅವಕಾಶ ಸಿಕ್ಕಿಲ್ಲ. ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಸಮುದಾಯಗಳಾದ ವಾಲ್ಮೀಕಿ ಮತ್ತು ಕುರುಬರ ಜೊತೆಗೆ ವಾಲ್ಮೀಕಿ ಸಮುದಾಯದವರಿಗೂ ಸಹ ಹೆಚ್ಚಿನ ಅವಕಾಶಗಳು ದೊರೆತಿಲ್ಲ ಅಂತ ರಾಜಣ್ಣ ಹೇಳಿದರು. ಗ್ರೇಟ್. ಈ ಮಾತನ್ನ 2013ರಲ್ಲಿ ಸಿದ್ದರಾಮಯ್ಯನವರ ಆಪ್ತರಲ್ಲ ನೀವು, ಸಿದ್ದರಾಮಯ್ಯನವರೇ ಕೈ ಮುಗಿತೀನಿ. ನಮ್ಮ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಿಲ್ಲ ಕಾಂಗ್ರೆಸ್ ಇಂದ. ಪರಮೇಶ್ವರ್ ಸಾಹೇಬ್ರು ಸೋತ್ಬಿಟ್ಟವ್ರೆ, ಯಾರೋ ಕಿಡಿಗೇಡಿಗಳು ಸೋಲ್ಸ್ಬಿಟ್ಟವ್ರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ 2013ರಲ್ಲಿ ಕೈ ಮುಗಿದು ಸಿದ್ದರಾಮಯ್ಯನವ್ರಿಗೆ ಹೇಳಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡ್ಬೇಕಾಗಿತ್ತು, ಇಲ್ಲ ಖರ್ಗೆ ಅವ್ರನ್ನ ಸಿಎಂ ಅವತ್ ಮಾಡ್ಬೇಕಾಗಿತ್ತು. ಈಗ 20 ವರ್ಷದ ಸಿದ್ದರಾಮಯ್ಯನವರ ರಾಜಕೀಯ ಜರ್ನಿಯಲ್ಲಿ 7.25 ವರ್ಷ ಮುಖ್ಯಮಂತ್ರಿ, 8-10 ವರ್ಷ ವಿಪಕ್ಷ ನಾಯಕ. ಕಾಂಗ್ರೆಸ್ಗೆ JDS ಇಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ 20 ವರ್ಷ ಜರ್ನಿಯಲ್ಲಿ 15-16 ವರ್ಷ ಅಧಿಕಾರವನ್ನ ಅನುಭವಿಸಿದ ವ್ಯಕ್ತಿ ಸಿದ್ದರಾಮಯ್ಯನವರು. ಈಗ ಮೂಲ ಕಾಂಗ್ರೆಸ್ಸಿಗರು ತಮಗ್ ಬೇಕು ಅಂತ ಕೇಳೋದ್ನ ಈಗ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ತಾವ್ರಲ್ಲಪ್ಪ ಅನ್ನೋದು ಒಂದಷ್ಟು ಜನರ ವಾದ. ಬಟ್ ಅವತ್ತೇ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಗುಡ್ ಆಗ್ಬೇಕು. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಪಾಪ ಅವ್ರು ಯಾರು ಕೇಳಲಿಲ್ಲ ಗಟ್ಟಿಯಾಗಿ. ಈ ರಾಜ್ಯದಲ್ಲಿ ನಿಜವಾಗಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಪಡಿಬೇಕಾದಂಥದ್ದು ಆ ನಾಯಕರುಗಳು. ಬರೀ ಒಕ್ಕಲಿಗರು ಲಿಂಗಾಯತು ಅನ್ನೋ ಕಾರಣಕ್ಕೆ ಟೇಬಲ್ ಕೊಟ್ಟು ಅಧಿಕಾರ ತಗೊಬಿಡೋದಲ್ಲ. ಹಾಗೆ ನೋಡಿದ್ರೆ ಕಳೆದ 2-3 ದಶಕಗಳಲ್ಲಿ ಅತಿ ಹೆಚ್ಚು ಅಧಿಕಾರವನ್ನ ಅನುಭವಿಸಿದ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯನವರು. ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚು ಅಧಿಕಾರವನ್ನ ಕಳೆದ 20 ವರ್ಷದಲ್ಲಿ ಅನುಭವಿಸಿದ ವ್ಯಕ್ತಿ ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು. ರಾಜಣ್ಣ ಅವರು ಒಂದ್ ಸ್ವಲ್ಪ ಕೆಲವೊಂದು ಸ್ಟೋರಿಗಳನ್ನ ಹೇಳ್ಬೇಕಪ್ಪ. ಇನ್ನು ಮತ್ತೊಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ನಿಯೋಜನೆಗೊಂಡಿದ್ರು. ಈ ಹಿನ್ನೆಲೆ ಮೊದಲ ಬಾರಿಗೆ ಅಸ್ಸಾಂಗೆ ಭೇಟಿ ಕೊಟ್ಟಿದ್ದಾರೆ. ಗುವಾಹಟಿಯಲ್ಲಿ ನಡೀತಿರ್ತಕ್ಕಂಥ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದಕ್ಕೂ ಮೊದಲು ಪ್ರಸಿದ್ಧ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಜೊತೆಯಲ್ಲಿ ಹೋಗಿರೋದು ವಿಶೇಷ. ಸ್ಥಳೀಯ ನಾಯಕರ ಜೊತೆಗೂಡಿ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಮೋಸ್ಟ್ ಪವರ್ಫುಲ್ ಕಾಮಾಖ್ಯ ದೇವಿಯ ದರ್ಶನ ಪಡೆದಿದ್ದಾರೆ. ವಿಶೇಷ ಪೂಜೆ, ಅರ್ಚನೆ ಮತ್ತು ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದಾರೆ. ಇನ್ನು ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಡಿಕೆಶಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಮಾಖ್ಯ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದೇನೆ. ರಾಜ್ಯದ ಜನರ ಒಳಿತಿಗಾಗಿ ಕೆಲಸ ಮಾಡುತ್ತೇನೆ. ಪ್ರಿಯಾಂಕಾ ಗಾಂಧಿಯವರು ಸಹ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರು ಅಂತ ಬರ್ಕೊಂಡಿದ್ದಾರೆ. ಪ್ರಾರ್ಥನೆ ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ಕೈಗೂಡುವಂತೆ ಕಾಣ್ತಾ ಇದೆ. ದೆಹಲಿಗೆ ಹೋಗಿ ಬಂದ ಮೇಲೆ ಹಸನ್ಮುಖಿ ಡಿ ಕೆ ಶಿವಕುಮಾರ್ ಬಹಳ ಖುಷಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಟೀಮ್ ವಿದೇಶಕ್ಕೆ ಹೋಗುತ್ತೆ ಅಂತೆಲ್ಲ ಅನ್ಕೊಂಡಿದ್ರು. ಆದ್ರೆ ನಂದೇ ಅನ್ನೋ ಸಿದ್ದರಾಮಯ್ಯನವ್ರ ಟೀಮ್ ಈಗ ವಿದೇಶ ಪ್ರವಾಸ ಕೈಗೊಳ್ಳುವಂತ ಸನ್ನಿವೇಶ ಬಂದಿದೆ. ಗೊತ್ತಿಲ್ಲ ಯಾವಾಗ ಏನು ಎತ್ತ ಅಂತ. ಮಾಹಿತಿ ಪ್ರಕಾರ ಬಜೆಟ್ ನಾನೇ ಮಂಡಿಸ್ಬೇಕು ಅಂತ ಹಠ ಹಿಡಿದು ಕೂತಿರಂತೆ ಡಿ ಕೆ ಶಿವಕುಮಾರ್. ಆದರೆ ತಾಳಿದವನು ಬಾಳಿಯಾನು ಅಂತ ಹೇಳಿ ಕಳ್ಸಿರೋ ಕಾರಣ ಆ ತಾಳ್ಮೆಯ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕ್ತಂಗೆ ಕಾಣ್ತಾ ಇದೆ. ಇನ್ನೊಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಫೈಟ್ ಜೋರಾಗಿದೆ. ತಮ್ಮ ಮಗನಿಗೆ ಟಿಕೆಟ್ ಕೊಡುವಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಒತ್ತಾಯ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಎಂಎಲ್ಸಿ ಜಬ್ಬಾರ್ ಮನೆಗೂ ಹೋಗಿ ಟಿಕೆಟ್ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ. ಉಭಯ ನಾಯಕರ ಜಟಾಪಟಿ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಮಧ್ಯೆ ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಕೊಡದಿದ್ರೆ ರಾಜೀನಾಮೆ ನೀಡುವ ಬೆದರಿಕೆಯನ್ನು ಹಾಕಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ 2 ಸಚಿವ ಸಂಪುಟ ಸಭೆ ಫೆಬ್ರವರಿ 9ರಂದು ನಡೆದಿದ್ದ ವಾಲ್ಮೀಕಿ ಜಾತ್ರೆ ಹಾವೇರಿ ಸಮಾವೇಶಕ್ಕೆ ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಮಲ್ಲಿಕಾರ್ಜುನ್ಗೆ ಸಮಾಧಾನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಈಗಲೇ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೆ 1,67,00,000 ವೋಟ್ ಕಾಂಗ್ರೆಸ್ ಕಳೆದ ಬಾರಿ ಬಂದಿತ್ತು. ಅದ್ರಲ್ಲಿ 60 ಲಕ್ಷ ಮುಸ್ಲಿಮ್ಸ್ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಅಲ್ಪಸಂಖ್ಯಾತರ ಬಂದು ಅಲ್ಪಸಂಖ್ಯಾತರ ಆತ್ಮೀಯ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಅಹಿಂದ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ. ಅಲ್ಪಸಂಖ್ಯಾತ 80,000 ವೋಟರ್ಸ್ ಅವರಲ್ಲಿ. ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಸೇರಿದ್ರೆ ಅಲ್ಲಿ 1.5 ಲಕ್ಷ ವೋಟರ್ಸ್ ಇದ್ದಾರೆ. 1.5 ಲಕ್ಷ ವೋಟರ್ಸ್. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಹಿಂದ, ಆದ್ರೆ ಟಿಕೆಟ್ ಮಾತ್ರ ಶಾಮ್ನು ಫ್ಯಾಮಿಲಿಗೆ. ಯಾಕೆ ಅನ್ನೋ ಪ್ರಶ್ನೆ ಈಗ ಮುಸಲ್ಮಾನ ನಾಯಕರದು. ಕೊಡ್ಬೇಕು ನಮ್ ಟಿಕೆಟ್ ಅಂತ. ನಿಜವಾಗಿಯೂ ಸಿದ್ದರಾಮಯ್ಯನವ್ರು ಅಹಿಂದ ನಾಯಕರೇ ಆದ್ರೆ ಮಲ್ಲಿಕಾರ್ಜುನ್ ನೋಡಪ್ಪ ಹಂಗ ಅನ್ಕೋಬೇಡ, ಇದು 80,000 ಮುಸ್ಲಿಂ ಓಟ್ ಅವ, ಇಲ್ಲಿ ಅಹಿಂದ ಓಟ್ 1.5 ಲಕ್ಷ ಐತೆ, ನೀನ್ ಹೆಂಗಿದ್ರು ನಾರ್ತ್ ಅಲ್ಲಿ MLA ಇದೆಯಾ, ನಿಮ್ ವೈಫ್ಗೂ 2 ಲಕ್ಷ 3 ಲಕ್ಷ ಮುಸ್ಲಿಮ್ಸ್ ಓಟ್ ಹಾಕವ್ರೆ, ಬೇಡ ಅಂತ ಹೇಳ್ಬೇಕಾಗಿತ್ತು. ಅವಸರ ಮಾಡ್ಬೇಡ ಅಂತ ಹೇಳಿ ಕಳ್ಸವ್ರಂತೆ. ನೋಡೋಣ ಏನಾಗುತ್ತೆ. ಏನು ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನೆ ಮುಂದೆಯೇ ಕಸ ಹಾಕಿ. ಈಗಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಅಲ್ಲಿ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಿರೋದು, ಹಳ್ಳಿಯ ಜನ ಗಲಾಟೆ ಮಾಡ್ತಿದ್ದಾರೆ. ಸವಲತ್ತು ಕೊಡ್ತೀನಿ ಎಂದಿದ್ದ ಸರ್ಕಾರ ಇನ್ನು ಕೊಟ್ಟಿಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಭಾಗದ ಹಳ್ಳಿಗಳ ಅಭಿವೃದ್ಧಿಗೆ 100 ಕೋಟಿ ಬಿಡುಗಡೆ ಮಾಡಿದ್ವಿ, ಆದ್ರೆ ಈಗ ನಿಮಗೆ ರಿಲೀಸ್ ಮಾಡೋಕ್ ಹಣ ಇಲ್ಲ. ಈಗಾಗಲೇ ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ. ಜನರ ಪರವಾಗಿ ನಾವು ಸಹಿಸಿಕೊಳ್ಳೋದಕ್ಕೆ ಸಿದ್ಧರಿದ್ದೇವೆ. ಈ ಸರ್ಕಾರ 100% ಪಾಪರ್ ಅನ್ನೋದು ಗೊತ್ತಾಗುತ್ತೆ. ಜನರೇ ಅರ್ಥ ಮಾಡಿಕೊಳ್ತಾರೆ. ಕುಣಿಯುವುದಕ್ಕಾಗದೆ ನೆಲ ಡೊಂಕು ಅಂತ ಹೇಳುವ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಕಳೆದ 3 ವರ್ಷದಲ್ಲಿ ಮಾಡಿದ ತಪ್ಪಿಗೆ ಸರ್ಕಾರ ಬೆಲೆ ತೆರಬೇಕಾಗತ್ತೆ. ಸಾರಿಗೆ ಇಲಾಖೆ, ಅಬಕಾರಿ ಇಲಾಖೆ, ಗುತ್ತಿಗೆದಾರರ ಸಂಘ ಹೀಗೆ ಎಲ್ಲರೂ ಪ್ರತಿಭಟನೆ ಮುಂದಾಗಿದ್ದಾರೆ. ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದೊಂದು ಕೈಗನ್ನಡಿ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ.
ಅಶೋಕ್ ಡೈಲಿ ಯಾರೋ ಒಳ್ಳೊಳ್ಳೆ ಸ್ಟೋರಿ ಬರ್ಕೊಡ್ತಾವ್ರೆ, ನೀಟಾಗಿ ಮಾತಾಡ್ತಾವ್ರೆ. ಬಟ್ ಲೀಡರ್, ವಿಪಕ್ಷ ನಾಯಕ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರದ ಎಲ್ಲಾ ನಾಯಕರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಯಡಿಯೂರಪ್ಪ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವ ಸಂಕಲ್ಪ ಮಾಡೋಣ. ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಅಭಿವೃದ್ಧಿ ಪರವಾದ ಬಿಜೆಪಿ ಸರ್ಕಾರವನ್ನ ತರೋಣ ಅಂತ ಕರೆ ಕೊಟ್ಟಿದ್ದಾರೆ. ಸ್ವಂತ ಬಲದ ಮೇಲೆ ಬರಕಾಗತ್ತೆ? ಮೈತ್ರಿ ಆಗಿದ್ದೀರಿ, JDSಗೆ ಸೀಟ್ ಕೊಡಬೇಕು. ಸ್ವಂತ ಬಲದ ಮೇಲೆ ಅಂದ್ರೆ NDA ಸ್ವಂತ ಬಲದ ಮೇಲೆ JDS ಬಿಜೆಪಿ ಸೇರಿ ಅಂತ ಹೇಳಬೇಕು. ಮೊದ್ಲೇ ವಿಜಯೇಂದ್ರ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ ಮೈತ್ರಿ ಇಷ್ಟ ಇಲ್ಲ ಅಂತ ಚರ್ಚೆ. ನೀವ್ ಹಿಂಗ್ ಹೇಳ್ಬಿಟ್ರಂಗೆ. ರಾಜ್ಯ ಬಿಜೆಪಿಗರಿಗೆ ಶಾಸಕ ಯತ್ನಾಳ್ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ಬಿಜೆಪಿಗರ ಮಾನ ಮರ್ಯಾದೆ ಉಳಿದಿದೆ. ಪ್ರೀತಮ್ ಗೌಡ, ಹರೀಶ್ ಪೂಂಜಾ, ತಮ್ಮೇಶ್ ಗೌಡ ಇಬ್ರು ವಿಜಯೇಂದ್ರ ಮೌತ್ ಪೀಸ್ ಆಗಿದ್ದಾರೆ. ಸತ್ಯ ಹೇಳಿದ್ರೆ ಕೆಲವರು ಧಮಕಿ ಹಾಕ್ತಾರೆ, ತಾಕತ್ತಿದ್ರೆ ವಿಜಯಪುರಕ್ಕೆ ಬರ್ಲಿ, ನನ್ನನ್ನು ಮುಟ್ಟಿ ನೋಡ್ಲಿ, ಎಂತವ್ರಿಗೆ ಅಂಜಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ನನ್ನ ಮುಂದೆ ಗೂಂಡಾಗಿರಿಗಳು ನಡೆಯಲ್ಲ. ನಾನು ವಿಜೇಂದ್ರನಿಗೆ ಬೈತೇನೆ, ಯಡಿಯೂರಪ್ಪನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀನಿ, ನಕಲಿ ಸೈನ್ ಮಾಡಿದ್ದರ ಬಗ್ಗೆ ಮಾತಾಡ್ತೀನಿ, ಯಾವನಿಗೆ ತಾಕತ್ತಿದೆ ತಡಿಲಿ, ನಾನು ನೋಡ್ತೀನಿ, ಹೀಗಂತ ಯತ್ನಾಳ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಪ್ರೀತಮ್ ಗೌಡರು ಹಾಸನದಲ್ಲಿ, ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ದಂಗೆ ಹೋಗ್ಬಿಟ್ಟು ವಿಜಯಪುರದಲ್ಲಿ ಮಾಡಕ್ಕಾಗಲ್ಲ. ಹರೀಶ್ ಪೂಂಜಾ ಮೊದ್ಲೇ ಜಾಸ್ತಿ ಮಾತಾಡೋದಿಲ್ಲ, ತಮ್ಮೇಶ್ ಗೌಡ್ರು ಮಾತಾಡೋದಿಲ್ಲ. ಸುಮ್ನೆ ಯಾಕೆ ಅವ್ರನ್ನ ವಿಜಯಪುರ ಕರಿತೀರಿ ಯತ್ನಾಳ್ ಸಾಹೇಬ್ರೆ? ಅಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಜಾಗದಲ್ಲಿ ನೀವು ನಿಂತು MLA ಆಗಿರೋದು. ಅಪ್ಪು ಪಟ್ಟಣ್ ಶೆಟ್ಟಿ ಪುಣ್ಯಾತ್ಮ, ಅವ್ರನ್ನ ಬಿಟ್ಟು ನಿಮಗೆ ಕೊಟ್ಟೋ ಟಿಕೆಟ್ನ ಅಲ್ವಾ? ಇಲ್ಲಿ ಏನೋ ಸ್ಟ್ರಾಂಗ್ ಇದ್ದೀರಿ. ಸುಮ್ನೆ ಅವಾಗ ನಿಮ್ಮ ಹಳೆ ಪಾರ್ಟಿ ಅವ್ರನ್ನ ಕರೆದು 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 ಕಮಾನ್ ಕಮಾನ್ ಅಂತ ಯಾಕೆ ಕರಿತೀರಿ? ಅಲ್ಲಿ DK ಕರಿತೀರಿ, ಸಿದ್ದರಾಮಯ್ಯ ಕರಿತೀರಿ, ಎಲ್ಲರನ್ನೂ ಕರಿತೀರಪ್ಪ. ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದ ರಾಜ್ಯ ಸಾರಿಗೆ ನೌಕರರು ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ ಹಾಗೂ ವೇತನ ಪರಿಷ್ಕರಣೆ ಆದೇಶ ಹಾಗೂ ಹಲವು ತಿಂಗಳ ಹಿಂಬಾಕಿ ನೀಡಲು ಗಡುವು ನೀಡಿದ್ದಾರೆ. 38 ತಿಂಗಳ ಹಿಂಬಾಕಿ ಪೈಕಿ 26 ತಿಂಗಳ ಹಿಂಬಾಕಿ ಕೊಡಲು ಮತ್ತು ವೇತನ ಪರಿಷ್ಕರಣೆ ಮಾಡೋದಾಗಿ ಒಪ್ಕೊಂಡಿತ್ತು ಸರ್ಕಾರ. ಆದರೂ ಸಾರಿಗೆ ನೌಕರರಿಗೆ ತೃಪ್ತಿ ತಂದಿಲ್ಲ. 38 ತಿಂಗಳ ಹಿಂಬಾಕಿ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ನೌಕರರು ಪ್ರತಿಭಟನೆಗೆ ಮುಂದಾಗಿದ್ರು. ಸ್ಥಳಕ್ಕೆ ಬಂದ KSRTC MD ನೌಕರರ ಜೊತೆ ಚರ್ಚಿಸಿದ್ರು. ಬಳಿಕ ಸಭೆ ಮಾಡಿ ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆಯುವುದಾಗಿ ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿದೆ. ಆದರೆ ಸಮಿತಿಯ ನಿರ್ಧಾರಕ್ಕೆ ಕೆಲ ನೌಕರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಮಾರ್ಚ್ 2ರೊಳಗೆ ಬೇಡಿಕೆ ಈಡೇರಿಸಿದರೆ ಮತ್ತೆ ಪ್ರತಿಭಟನೆ ನಡೆಸೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. KSRTC ಸಾರಿಗೆ ನೌಕರರು ಸರ್ಕಾರಿ ನೌಕರರಲ್ಲ, ಬಸ್ಸಲ್ಲೇ ಮಲ್ಕತ್ತಾರೆ. ಟ್ರಾಫಿಕ್ ಪೊಲೀಸರ ನಂತರ, ಪೊಲೀಸ್ ಇಲಾಖೆ ನಂತರ ಅತಿ ಹೆಚ್ಚು ಶ್ರಮ ಪಡುವಂತ ಇಲಾಖೆ ಇದ್ರೆ ಅದು ಸಾರಿಗೆ ನೌಕರರು. ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲು ನಿಂತ್ಕೊಂಡು ಆ ಧೂಳು ಕುಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಟ್ರಾಫಿಕ್ ಪೊಲೀಸರು. ಮತ್ತೆ ಈ ಸರ್ಕಾರಿ ಬಸ್ಗಳ ಸಾರಿಗೆ ನೌಕರರು ಅವರು ಅದೇ ರೀತಿ ಜೀವನ ಮಾಡ್ತವ್ರ ಕಷ್ಟದಲ್ಲಿ. ಸರ್ಕಾರಿ ನೌಕರರು ಅತಿ ಹೆಚ್ಚು ಕಷ್ಟಪಡುವಂತ ವರ್ಗ ಇದು. ಆದ್ರೆ ಸಾರಿಗೆ ನೌಕರರು ಸರ್ಕಾರಿ ನೌಕರರಲ್ಲ. ಆ ಬಸ್ ಓಡಿಸುವಂತ, ಬಸ್ಸಲ್ಲಿ ಟಿಕೆಟ್ ತೆರೆಯುವಂತ, ಅಲ್ಲೆಲ್ಲ ಬಸ್ ರಿಪೇರಿ ಮಾಡುವಂತ, ಅಲ್ಲಿ ಸಾರಿಗೆ ನೌಕರ ಕೆಲಸ ಮಾಡುವಂತವ್ರಿಗೆ ಅವರ ಡಿಮ್ಯಾಂಡ್ ಪೂರೈಕೆ ಮಾಡಲ್ಲ. ಆ ಬಸ್ಸಲ್ಲಿ ಹೋಗೋ ಹೆಣ್ಣಕ್ಕೆ ಫ್ರೀ ಕೊಡ್ತೀರಿ ಅಲ್ವಾ? ನೀವು ಊಟ ಬಡಿಸೋನ್ ಹೊಟ್ಟೆ ಕರೆಕ್ಟಾಗಿ ಊಟ ಹಾಕಿ ಅವ್ನು ಕರೆಕ್ಟಾಗಿ ಸಂಬಳ ಕೊಟ್ಟ ಕರೆಕ್ಟಾಗಿ ಬಡಿಸ್ತಾನೆ. ನಮ್ ದಣಿಗಳು ತುಂಬಾ ಒಳ್ಳೆಯವರು, ನೀಟಾಗಿ ಊಟ ಮಾಡಿ ಅಂತ. ಅಂದ್ರೆ ಸರ್ಕಾರ ತುಂಬಾ ಚೆನ್ನಾಗಿ ಕೊಟ್ಟಿದೆ ತಗೊಳ್ಳಿ ಅಂತ ಹೇಳ್ತಾರೆ. ತಿನ್ನೋರ್ಗೆ ಫ್ರೀ ಕೊಟ್ಟು ಬಡ್ಸೋನ್ಗೆ ಕರೆಕ್ಟಾಗಿ ಕಾಸು ಕೊಡದೆ ಹೋದ್ರೆ ನೀವು ಕೊಡ್ತಾ ಇರೋ ಊಟಕ್ಕೂ ಕರೆಕ್ಟಾಗಿ ನೆಮ್ಮದಿ ಇರಲ್ಲ, ಡೈಜೆಷನ್ ಆಗಲ್ಲ ಕೆಲವ್ರಿಗೆ. ಆ ಸಾರಿಗೆ ನೌಕರನ್ನ ಯಾಕೆ ಅಯ್ಯೋ ಅನ್ಸ್ತೀರಿ? ವರ್ಷಕ್ಕೆ 50,000 ಕೋಟಿ ಗ್ಯಾರಂಟಿ ಕೊಡ್ತೀವಿ ಅಂತೀರಿ. ದುಡಿಯೋರ್ ಗ್ಯಾರಂಟಿ ಕೊಡಿ, ಆ ಅಂಗನವಾಡಿ ನೌಕರರು ಕೊಡಿ, ಆಶಾ ಕಾರ್ಯಕರ್ತರು ಕೊಡಿ, ಕಂಡಕ್ಟರ್ ಡ್ರೈವರ್ಗೆ ಸಾರಿಗೆ ನೌಕರರು ಕೊಡಿ ಅಲ್ವಾ? ಆ ಪೌರ ಕಾರ್ಮಿಕರು ಕೊಡಿ. ಅವ್ರಿಗೆಲ್ಲ ಕೊಟ್ಟ ಮೇಲೆ ಕೊಟ್ಗ ಬನ್ನಿ, ಎಲ್ರಿಗೂ ಕೊಡಿ, ಕೊಡಬೇಡಿ ಅಂತಲ್ಲ. ದುಡಿಯೋ ಕೈಗಳಿಗೆ ಶಕ್ತಿ ತುಂಬಿ, ದುಡಿಯೋ ಕೈಗಳಿಗೆ ಕಾಸು ಕೊಡಿ. ಆಮೇಲೆ ಮನೇಲಿ ಕೂತಿರೋರು ಕೊಡೋರಂತೆ. ನೋಡಿ ಅದೇನಲ್ಲಿ ಇವ್ರದ್ದೇನು ಓಟಿಲ್ವೇನೋ? ಅಲ್ಲಿ ಸಾರಿಗೆ ನೌಕರದ್ದು ಓಟಿಲ್ವಾ? ಯಾರು ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲಪ್ಪ.
ಯುವ ರೈತರ ಕಷ್ಟ ಆಲಿಸಿದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸಿಎಂ ಸಿದ್ದರಾಮಯ್ಯಗೆ ವಿಶೇಷ ಪತ್ರ ಬರೆದಿದ್ದಾರೆ. ಕೃಷಿಯಲ್ಲಿ ತೊಡಗಿಕೊಂಡಿರತಕ್ಕಂಥ ಗಂಡು ಮಕ್ಕಳನ್ನ ಮದುವೆಯಾಗಲು ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇಲ್ಲ ಎನ್ನುವ ಸಮಸ್ಯೆ ಬಗ್ಗೆ ಪತ್ರದಲ್ಲಿ ವಿವರಿಸಿದ್ದಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ಗ್ರಾಮೀಣ ಪ್ರದೇಶವಾಗಿದ್ದು ಇಲ್ಲಿ ವ್ಯವಸಾಯ ಅವಲಂಬನೆ ಹೆಚ್ಚಿದೆ. ಹೆಚ್ಚಿನ ಯುವಕರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಆದ್ರೆ ವ್ಯವಸಾಯ ಮಾಡಿಕೊಂಡು ಹಳ್ಳಿಯಲ್ಲಿರ್ತಕ್ಕಂಥ ಯುವಕರನ್ನ ಮದುವೆ ಆಗೋಕೆ ಯುವತಿಯರು ನಿರಾಕರಿಸಿದ್ದಾರೆ. ಹೀಗಾಗಿ ವಯಸ್ಸು 30 ದಾಟಿದ್ರು ಅನೇಕ ಯುವಕರಿಗೆ ಮದುವೆ ಆಗ್ತಾ ಇಲ್ಲ. ಯುವ ಸಮುದಾಯ ತೊಂದರೆಗೆ ಸಿಲುಕಿದೆ. ಹೀಗಾಗಿ ವ್ಯವಸಾಯ ಮಾಡ್ಕೊಂಡಿರ್ತಕ್ಕಂಥ ಯುವಕರನ್ನ ಮದುವೆಯಾಗೋ ಯುವತಿಯರಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಿಸಬೇಕು ಅಂತ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕುಣಿಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಬರೆದಿರ್ತಕ್ಕಂಥ ಪತ್ರ ಸದ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಿಜ, ನಾಟ್ ಓನ್ಲಿ ಕುಣಿಗಲ್, ನಾನು ಪಕ್ಕದ ಮದ್ದೂರವನು, ನಮ್ಮ ಮಂಡ್ಯದಲ್ಲೂ ಇದೇ ಕತೆ. ಇಲ್ಲೆಲ್ಲ ಮೊದ್ಲು ಜಾತಿ ಕುಲ ಗೋತ್ರ ನಕ್ಷತ್ರ ಅನ್ನೋರು ಈಗ ಅಲ್ಲೆಲ್ಲ ಉತ್ತರ ಕರ್ನಾಟಕದವ್ರು ಬಂದ್ರು ಅವ್ರನ್ನು ಮದುವೆ ಆಗ ಅಂತ ಬಂದ್ಬಿಟ್ಟವ್ರೆ. ರಿಯಾಲಿಟಿ ಇದು. 5 ಎಕರೆ ಜಮೀನ್ ಐತೆ, ಎಕರೆ 50 ಲಕ್ಷ ಅಂದ್ರೆ 2.5 ಕೋಟಿ ಬಾಳ್ತದೆ. ಬೆಂಗಳೂರಲ್ಲಿ 20,000 ಸಂಬಳ ಬರೋನ್ ಬೇಕಾದ್ರೆ ಕೊಡಕ್ ರೆಡಿಯವ್ರೆ, ಊರಲ್ಲಿರೋ ಕೊಡಕ್ ರೆಡಿ ಇಲ್ಲ. ಅಲ್ಲೆಲ್ಲ ಹುಳ ಬೆಳೀತಾರೆ, ಹುಳ ರೇಷ್ಮೆ ಬೆಳಿತಾನೆ, ತಿಂಗಳ 30,000 ಬರ್ತದೆ. ಮನೆ ಬಾಡಿಗೆ ಕಟ್ಟಂಗಿಲ್ಲ, ಆರಾಮಾಗವನೆ, ಆದ್ರೆ ಅವ್ನಿಗೆ ಹೆಣ್ಣು ಕೊಡಲ್ಲ. ತಿಂಗಳು 3,000 ಉಳಿಯಲ್ಲ, ಆದ್ರೂ ಬೆಂಗಳೂರವನೇ ಬೇಕು. ಆಗ ನಮ್ಮ ಮೈಕ್ಳು ಬೆಂಗಳೂರು ಹತ್ಕ ಇಲ್ಲಿ ಬರ್ತವೆ, ಕಾರ್ ಓಡಿಸ್ಕೊಂಡು ಬಿಗ್ ಬಜಾರಲ್ಲೋ ಅಲ್ಲೋ ಎಲ್ಲ ಕೆಲಸ ಮಾಡ್ಕೊಂಡು. ಸರ್ಕಾರ ಭತ್ಯೆ ಕೊಡೋದಲ್ಲ, ಊರೂರ್ಗೆ ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯೋಗ್ಯನ್ ಹೆಣ್ಣು ಕೊಡೋಣ, ಹಿಂಗೇನೋ ಮಾಡೋಣ ಅಂತೇನೋ ಆ ಥರ ಏನೋ ಮಾಡಬೇಕು. ಗುಡ್, ಇದೇನೋ ಸರ್ಕಾರದ ಮೇಲೆ ಆಗ್ತಾ ಇದೀರಿ. ಸರ್ಕಾರದ ಮನಸ್ಸು ಎಲ್ಲದಕ್ಕೂ ಸರ್ಕಾರ ಏನೋ ಮಾಡೋಕ್ಕಾಗಲ್ಲ, ಬಟ್ ಇನಿಷಿಯೇಟಿವ್ ತಗೊಂಡಿದ್ದೀರಿ. ಹಳ್ಳಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆ ಕೆಲಸ ಆಗ್ಬೇಕು ಡೆಫಿನೆಟ್ಲಿ. ಬಟ್ ಇದೊಂದು ಭಾಗ. ಥ್ಯಾಂಕ್ಸ್ ಹೇಳ್ಬೇಕು ಕುಣಿಗಲ್ ರಂಗನಾಥ್ ಅವ್ರಿಗೆ. ದೆಹಲಿಯ ಭಾರತ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಎಐ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಐ ಮಂತ್ರ ಪಠಣೆ ಮಾಡಿದ್ದಾರೆ. ಎಐ ಅಂದ್ರೆ ಕೆಲವರಿಗೆ ಭಯ, ಆದ್ರೆ ನಾನು ಗರ್ವದಿಂದ ಹೇಳ್ತೇನೆ, ನಮಗೆ ಎಐ ಅಂದ್ರೆ ಭಯ ಇಲ್ಲ, ಭಾಗ್ಯ ಕಾಣುತ್ತೆ, ಭಾರತದ ಭವಿಷ್ಯ ಕಾಣುತ್ತೆ ಅಂತ ಮೋದಿ ಮಾತನಾಡಿದ್ದಾರೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಮಾನವ ಕಲ್ಯಾಣಕ್ಕಾಗಿ ಉಪಯೋಗಿಸುವುದೇ ಭಾರತದ ಗುರಿ. ಕೆಲವರು ಎಐ ಮುಂದಿಟ್ಟುಕೊಂಡು ಜಗತ್ತನ್ನೇ ಆಳುವ ಮನಸ್ಥಿತಿಯಲ್ಲಿದ್ದಾರೆ, ಆದ್ರೆ ಭಾರತ ಅದನ್ನ ಭವಿಷ್ಯ ಅಂತ ಪರಿಗಣಿಸುತ್ತಿದೆ. ಕೃತಕ ಬುದ್ಧಿಮತ್ತೆ ಭವಿಷ್ಯದಲ್ಲಿ ಏನ್ ಮಾಡಬಹುದು ಎಂಬುದಲ್ಲ, ವರ್ತಮಾನದಲ್ಲಿ ನಾವು ಅದನ್ನ ಬಳಸಿಕೊಂಡು ಏನ್ ಮಾಡ್ತೇವೆ ಎಂಬುದು ನಿಜವಾದ ಪ್ರಶ್ನೆ. ಅತ್ಯಂತ ಶಕ್ತಿಶಾಲಿ ಉದಾಹರಣೆ ಎಂದರೆ ಪರಮಾಣು ಶಕ್ತಿ, ಅದರ ವಿನಾಶ ಮತ್ತು ಅದರ ಸಕಾರಾತ್ಮಕ ಕೊಡುಗೆಯನ್ನ ನಾವು ನೋಡಿದ್ದೇವೆ. ಎಐ ಕೂಡ ಒಂದು ಪರಿವರ್ತಕ ಶಕ್ತಿಯಾಗಿದೆ. ಜಗತ್ತಿಗೆ ಸಾಮಾನ್ಯ ಒಳಿತಿಗಾಗಿ ಎಐ ಅಭಿವೃದ್ಧಿಪಡಿಸಲು ನಾವು ಪ್ರತಿಜ್ಞೆ ಮಾಡೋಣ. ಜಾಗತಿಕ ಮಾನದಂಡಗಳನ್ನು ರಚಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಅಂತ ನರೇಂದ್ರ ಮೋದಿ ಹೇಳಿದ್ರು. ಪೂರಕ ಮತ್ತೆ ಮಾರಕ ಅಂತ ಇರ್ತವೆ. ಪೂರಕ ನಾವು ಅದನ್ನ ಒಳಿತಿಗಾಗಿ ಬಳಸ್ಕೊಂಡ್ರೆ ಲಾಸ್ ಇಲ್ಲ, ಅವಶ್ಯಕತೆ ಇದೆ. ಇದೊಂದು ಬೇಸರದ ಸಂಗತಿ, ಇದಾಗಬಾರ್ದು ಅಂತ ಅನ್ಕೋತೀನಿ. ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ಮಿಲಿಟರಿ ಸಿದ್ಧತೆಗಳು ಪೂರ್ಣಗೊಂಡಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮಧ್ಯಪ್ರಾಚ್ಯದಲ್ಲಿ 100 ಫೈಟರ್ ಜೆಟ್ಗಳು, 2 ವಿಮಾನ ವಾಹಕ ನೌಕೆಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊತ್ತ 150ಕ್ಕೂ ಹೆಚ್ಚು ಸರಕು ವಿಮಾನಗಳು ಸೇರಿವೆ. ಈ ವಾರ ಇರಾನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ 50ಕ್ಕೂ ಹೆಚ್ಚು F-35, F-22 ಮತ್ತು F-16 ಫೈಟರ್ ಜೆಟ್ಗಳನ್ನ ನಿಯೋಜಿಸಲಾಗಿದೆ. ಈ ವಾರದ ಕೊನೆಯಲ್ಲಿ ಅಮೆರಿಕದ ಮಿಲಿಟರಿ ಇರಾನ್ ಮೇಲೆ ದಾಳಿ ನಡೆಸಬಹುದು ಅಂತ ವರದಿಗಳು ಹೇಳ್ತವೆ. ಅಮೆರಿಕದ ದಾಳಿ ಪಶ್ಚಿಮ ಏಷ್ಯಾದಲ್ಲಿ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಬಹುದು. ಆದಾಗ್ಯೂ ಇರಾನ್ ಮೇಲಿನ ದಾಳಿಯ ಕುರಿತು ಡೊನಾಲ್ಡ್ ಟ್ರಂಪ್ ಇನ್ನೂ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅಮೆರಿಕದ ಆಡಳಿತದ ಮೂಲವನ್ನ ಉಲ್ಲೇಖಿಸಿ ಮಾಧ್ಯಮ ಸಂಸ್ಥೆಗಳು ಮುಂಬರುವ ವಾರದಲ್ಲಿ 90% ಯುದ್ಧ ಪ್ರಾರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಿವೆ. ಇನ್ನು ಇರಾನ್ ಕೂಡ ತನ್ನ ಪರಮಾಣು ಸೌಲಭ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಅಂತ ಉಪಗ್ರಹ ಚಿತ್ರಗಳು ಸೂಚಿಸುತ್ತಿವೆ. ಸಂಭಾವ್ಯ ವೈಮಾನಿಕ ದಾಳಿಗಳಿಂದ ರಕ್ಷಿಸಲು ಹಲವಾರು ಪ್ರಮುಖ ತಾಣಗಳನ್ನ ಕಾಂಕ್ರೀಟ್ನಿಂದ ಮುಚ್ಚಲಾಗ್ತಾ ಇದೆ ಅಂತ ವರದಿಗಳು ಉಲ್ಲೇಖಿಸಿವೆ. ಚೆನ್ನಾಗಿ ತಿಂದು ತೇಗಿ ಕೊಬ್ಬಿರೋ ಮನುಷ್ಯರು ಅಕ್ಕಪಕ್ಕದವ್ರ ಜೊತೆ ಕಿರಿಕ್ ಮಾಡ್ದಂಗೆ ಈ ಅಮೆರಿಕ ಮಾಡ್ತಾ ಇದೆ. ಈ ಹಿಂದಿನ ಭಯೋತ್ಪಾದನಾ ಮಟ್ಟ ಸದ್ಯಕ್ಕಿಲ್ಲ. ಒಸಾಮಾ ಬಿನ್ ಲಾಡೆನ್, ಗಡಾಫಿ ಆ ಟೈಪ್ ಈಗಿಲ್ಲ. ಬಟ್ ಆದ್ರೆ ಪದೇ 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 ಸಿಕ್ತವ್ರ ಮೇಲೆ ಹಿಂಗೆ ಎಗರಿ ಬೀಳೋದು, ಯುದ್ಧ ಮಾಡೋದು ಸರಿನಾ ಅಂತ ಪ್ರಶ್ನೆ ಕಾಡುತ್ತೆ. ಡೋಂಟ್ ನೋ. ಯುದ್ಧ ಮಾಡಿ ಹಾನಿ ಆಗ್ದಂಗೆ ಮಾಡಿ ಅಷ್ಟೇ. ಸೊ ಮತ್ಯಾವುದೋ ಸಮಸ್ಯೆಗಳನ್ನ ಹುಟ್ಟಾಕುವಂತ ಅವಶ್ಯಕತೆ ಇರಲ್ಲ. ಬಟ್ ಅಮೆರಿಕದ ಇತ್ತೀಚಿನ ವರ್ತನೆ ಯಾರಿಗೂ ಬೇಡಪ್ಪ ಇದು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಏನಾಗುತ್ತೋ, ತಾವೇನು ಹೇಳ್ತೀರಿ? ಯುದ್ಧ ಬೇಕಾ ಬೇಡವಾ? ಕಾಮೆಂಟ್ ಮಾಡಿ. ಜೊತೆಗೆ ಹಿಂದೆ ಹೋಗಿ ನೋಡೋದಾದ್ರೆ ಸಿಎಂ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಮತ್ತೆ ಎಐ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ.
ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.